ಅಮೆರಿಕದ ಯೂನಿವರ್ಸಿಟಿಗಳಿಗೆ ಟ್ರಂಪ್ ಆಡಳಿತದ ವಾರ್ನಿಂಗ್. ಸೆಡ್ಡು ಹೊಡೆದ ಹಾರ್ವರ್ಡ್ಗೆ ಅನುದಾನ ಕಟ್. ಓದು ಉದ್ಯೋಗಕ್ಕೋಸ್ಕರ ಅಮೆರಿಕಕ್ಕೆ ಬಂದಿರೋ ವಿದೇಶಿಯರಿಗೆ ಈಗ ಕ್ಷಣ ಕ್ಷಣಕ್ಕೂ ಎದೆಬಡಿತ ಜೋರಾಗ್ತಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಹೊರಡಿಸುತ್ತಿರುವ ಹೊಸ ನಿಯಮಗಳು, ನಿರ್ಬಂಧಗಳು ಅಮೆರಿಕದಲ್ಲಿ ಬದುಕುವುದನ್ನೇ ಸವಾಲಿನಂತೆ ಮಾಡುತ್ತಿದೆ. ವಲಸೆ ಮತ್ತು ವೀಸಾದ ಮೇಲೆ ದಿಢೀರನೆ ಕಠಿಣ ನಿರ್ಬಂಧಗಳನ್ನು ಹಾಕಿ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಟ್ರಾಫಿಕ್ ವೈಲೆನ್ಸ್ ವರೆಗೂ ಎಲ್ಲದರ ಹಿಸ್ಟರಿಯನ್ನು ಕೆದಕಿ ವೀಸಾ ರದ್ದು ಮಾಡಲಾಗ್ತಿದೆ. ಬರೀ ವೀಸಾ ರದ್ದು ಆದರೆ ಕೆಲವು ದಿನಗಳು ಕಾದು ಮತ್ತೊಮ್ಮೆ ವೀಸಾಗೆ ಅಪ್ಲೈ ಮಾಡಿ ಅಮೆರಿಕದಲ್ಲಿ ಉಳಿಯುವ ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಆದರೆ ಅಮೆರಿಕದಲ್ಲೇ ಉಳಿಯುವ ಅಧಿಕೃತ ಅನುಮತಿಯನ್ನೇ ರದ್ದು ಮಾಡಿದರೆ ಅಲ್ಲಿಗೆ ಕತೆ ಮುಗಿಯಿತು. ತಕ್ಷಣವೇ ಅಮೆರಿಕದಿಂದ ತಮ್ಮ ದೇಶಕ್ಕೆ ಹಾರಬೇಕು. ಇಲ್ಲಾಂದ್ರೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ಬಂದು ಬಂಧಿಸಿ ಕರ್ಕೊಂಡು ಹೋಗಿ ಆನಂತರ ಗಡೀಪಾರು ಮಾಡ್ತಾರೆ. ಈಗ ಅಮೆರಿಕದಲ್ಲಿ ಹಲವು ಯೂನಿವರ್ಸಿಟಿಗಳಲ್ಲಿ ಉನ್ನತ ಶಿಕ್ಷಣ ಸಂಶೋಧನೆ ನಡೆಸುತ್ತಿರುವ ವಿದೇಶಿ ವಿದ್ಯಾರ್ಥಿಗಳು ಇಂತಹದ್ದೇ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ. ಈಗಾಗಲೇ ಭಾರತ ಮೂಲದ 2 ವಿದ್ಯಾರ್ಥಿಗಳು ಇದನ್ನೇ ಎದುರಿಸಿದ್ದಾರೆ. ಇನ್ನು ಒಂದೇ ತಿಂಗಳಲ್ಲಿ ವಿದೇಶಗಳ ಸುಮಾರು 300 ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಲಾಗಿದೆ. ಅವರಲ್ಲಿ ಹಲವು ಜನರನ್ನ ಬಂಧಿಸಿ ಗಡೀಪಾರು ಮಾಡುವ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಿದೆ. ಇದಕ್ಕೆಲ್ಲ ಅಮೆರಿಕದ ಸರ್ಕಾರದ ಇಲಾಖೆಗಳು ಕೊಡ್ತಿರುವ ಕಾರಣ ಪ್ಯಾಲೆಸ್ತೀನಿಯರ ಪರವಾಗಿ ನಡೆಸುತ್ತಿರುವ ಚಟುವಟಿಕೆಗಳು, ಗಾಜಾ ಮತ್ತು ಹಮಾಸ್ ವಿಚಾರಗಳ ಜೊತೆಗೆ ಇಸ್ರೇಲ್ ಹಾಗೂ ಯಹೂದಿಗಳ ವಿರುದ್ಧವೂ ಪ್ರತಿಭಟನೆ ನಡೆಸುತ್ತಿರುವುದಕ್ಕೆ ಟ್ರಂಪ್ ಆಡಳಿತ ನಿರ್ಬಂಧ ಹಾಕ್ತಿದೆ. ಅಂತ ಚಟುವಟಿಕೆಗಳಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಅದರ ಪರವಾದ ಪೋಸ್ಟ್ಗಳನ್ನು ಹಂಚಿಕೊಂಡರೆ ಅವರಿಗೆ ವೀಸಾ ರದ್ದಾಗೋ ಗಂಡಾಂತರ ತಪ್ಪಿದಲ್ಲ. ಕ್ಯಾಂಪಸ್ಗಳಲ್ಲಿ ಯಹೂದಿಗಳಿಗೆ ವಿರುದ್ಧವಾದ ಯಾವುದೇ ಚಟುವಟಿಕೆಗಳು ನಡೆಯದಂತೆ ಯೂನಿವರ್ಸಿಟಿಗಳು ತಡೆಯಬೇಕು ಅಂತ ಶ್ವೇತಭವನವು ಸೂಚನೆ ಹೊರಡಿಸಿದೆ. ಆದರೆ ವಿದ್ಯಾರ್ಥಿಗಳ ಹೋರಾಟ, ಪ್ರತಿಭಟನೆ ಹಾಗೂ ಚಟುವಟಿಕೆಗಳನ್ನು ತಡೆಯೋದು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಹೇರಿದಂತೆ ಆಗುತ್ತೆ ಅನ್ನೋದು ಯೂನಿವರ್ಸಿಟಿಗಳಿಗೆ ಎದುರಾಗಿರುವ ದ್ವಂದ್ವ. ಅದರ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಆಡಳಿತ, ವಿದ್ಯಾರ್ಥಿಗಳ ದಾಖಲಾತಿ, ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಮಾಡುವಂತೆ ಸರ್ಕಾರವು ಟ್ರಂಪ್ ಆಡಳಿತವು ಸೂಚನೆ ಹೊರಡಿಸಿತ್ತು. ಸರ್ಕಾರವು ಕಳುಹಿಸಿದ್ದ ನಿರ್ಬಂಧಗಳ ಪಟ್ಟಿಯನ್ನು ಹಾರ್ವರ್ಡ್ ಯೂನಿವರ್ಸಿಟಿಯ ತಿರಸ್ಕರಿಸಿದೆ. ಅದರ ಬೆನ್ನಲ್ಲೇ ಪ್ರತಿಷ್ಠಿತ ಹಾರ್ವರ್ಡ್ ಸರ್ಕಾರದಿಂದ ಮೀಸಲಾಗಿದ್ದ $2.2 ಬಿಲಿಯನ್ ಅನುದಾನವನ್ನ ತಡೆಹಿಡಿಯಲಾಗಿದೆ. ಆಂಟಿಸೆಮಿಟಿಸಂ ಅಂದ್ರೆ ಯಹೂದಿ ವಿರೋಧಿ ಚಟುವಟಿಕೆಗಳನ್ನು ನಿರ್ಬಂಧಿಸೋಕೆ ಟ್ರಂಪ್ ರೂಪಿಸಿರುವ ಜಂಟಿ ಕಾರ್ಯಾಚರಣೆ ಪಡೆಯು ಹಾರ್ವರ್ಡ್ ಮೀಸಲಾಗಿದ್ದ ಅನುದಾನವನ್ನ ತಡೆಹಿಡಿದಿದೆ. $2.2 ಬಿಲಿಯನ್ ಅಂದ್ರೆ ಸುಮಾರು 18,927 ಕೋಟಿ ರೂಪಾಯಿಗಳು. ಹಾಗೆ ಸರ್ಕಾರದಿಂದ ಯೂನಿವರ್ಸಿಟಿಗೆ ಸಿಗುತ್ತಿದ್ದ $60 ಮಿಲಿಯನ್ ಕಾಂಟ್ರಾಕ್ಟ್ ಅನ್ನು ಕೂಡ ತಡೆ ಹಿಡಿಯಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಹಾರ್ವರ್ಡ್ನ ಅಧ್ಯಕ್ಷ ಅಲನ್ ಗಾರ್ಬಾರ್, ಯಾವುದೇ ಪಕ್ಷವು ಅಧಿಕಾರಕ್ಕೆ ಬಂದು ಸರ್ಕಾರ ನಡೆಸಿದರೂ ಆ ಸರ್ಕಾರವು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಏನನ್ನು ಬೋಧನೆ ಮಾಡಬೇಕು, ಯಾರನ್ನ ದಾಖಲು ಮಾಡಿಕೊಳ್ಳಬೇಕು ಹಾಗೂ ಯಾರನ್ನ ನೇಮಿಸಿಕೊಳ್ಳಬೇಕು ಹಾಗೂ ಯಾರು ಏನು ಅಧ್ಯಯನ ಮಾಡಬೇಕು ಅನ್ನೋದನ್ನ ನಿರ್ದೇಶನ ಮಾಡುವಂತಿಲ್ಲ ಎಂದಿದ್ದಾರೆ. ಹಾರ್ವರ್ಡ್ನ ಈ ನಡೆಯನ್ನು ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸ್ವಾಗತಿಸಿದ್ದಾರೆ. ಕ್ಯಾಂಪಸ್ನಲ್ಲಿ ಹೋರಾಟಗಳನ್ನು ನಿರ್ಬಂಧಿಸೋ ಟ್ರಂಪ್ ಆಡಳಿತದ ಬೇಡಿಕೆಗಳನ್ನು ತಿರಸ್ಕರಿಸುವ ಮೂಲಕ ಉದಾಹರಣೆಯನ್ನು ಸೆಟ್ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯೂನಿವರ್ಸಿಟಿಗಳ ಮೇಲೆ ಯಾಕೆ ಸರ್ಕಾರ ಒತ್ತಡ? ಟ್ರಂಪ್ ಆಡಳಿತದ ಡಿಮ್ಯಾಂಡ್ ಏನು? ಪೊಲೀಸರು, ವಲಸೆ ಅಧಿಕಾರಿಗಳು ಅಷ್ಟು ಸುಲಭಕ್ಕೆ ಯೂನಿವರ್ಸಿಟಿ ಕ್ಯಾಂಪಸ್ಗಳಿಗೆ ನುಗ್ಗಿ ವಿದೇಶಿ ವಿದ್ಯಾರ್ಥಿಗಳನ್ನ ಪರಿಶೀಲನೆಗೆ ಒಳಪಡಿಸುವುದು ಸಾಧ್ಯವಾಗುವುದಿಲ್ಲ. ಭಾರತ, ಕೆನಡಾ, ಆಫ್ರಿಕಾ, ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳ ಲಕ್ಷಾಂತರ ವಿದ್ಯಾರ್ಥಿಗಳು ಅಮೆರಿಕದ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿದ್ದಾರೆ. ಒಂದೊಂದು ಯೂನಿವರ್ಸಿಟಿಗಳಲ್ಲೂ 10 ವಿಭಾಗಗಳು ಇರುತ್ತವೆ. ಹಾಗಾಗಿ ಯೂನಿವರ್ಸಿಟಿಗಳ ಸಹಕಾರ ಇಲ್ಲದೆ ಸರ್ಕಾರಕ್ಕೆ ಕ್ರಮ ತೆಗೆದುಕೊಳ್ಳುವುದು ಸುಲಭವಾಗುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಕಡೆಗಳಲ್ಲಿರುವ ಕಚೇರಿಗಳನ್ನು ಬಂದ್ ಮಾಡುವಂತೆ ಏಪ್ರಿಲ್ 3ರಂದು ಹಾರ್ವರ್ಡ್ ಆದೇಶವು ತಲುಪಿತ್ತು. ಹಾಗೆ ವಿದೇಶಿ ವಿದ್ಯಾರ್ಥಿಗಳನ್ನ ಪರಿಶೀಲನೆಗೆ ಒಳಪಡಿಸೋಕೆ ವಲಸೆ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಅಂತ ತಾಕೀತು ಮಾಡಲಾಗಿತ್ತು. ವಿಶ್ವವಿದ್ಯಾಲಯವು ತನ್ನ ಸ್ವಾತಂತ್ರ್ಯ, ಸಂವಿಧಾನಬದ್ಧ ಹಕ್ಕುಗಳನ್ನು ಮೀರಿದ ಕ್ರಮಗಳನ್ನು ಅನುಸರಿಸುವುದಿಲ್ಲ ಅಂತ ವಿದ್ಯಾರ್ಥಿಗಳು ಸಿಬ್ಬಂದಿಗೆ ಹಾರ್ವರ್ಡ್ ಅಧ್ಯಕ್ಷರು ಪತ್ರ ಬರೆದಿದ್ದಾರೆ. ತೆರಿಗೆದಾರರ ಸಹಕಾರವು ಅಂದ್ರೆ ಸರ್ಕಾರದಿಂದ ಅನುದಾನವು ಮುಂದುವರಿಸಬೇಕಾದರೆ ಸರ್ಕಾರ ಹೇಳಿದಂತೆ ಕೇಳಬೇಕು ಅನ್ನೋ ಆದೇಶವನ್ನು ಯೂನಿವರ್ಸಿಟಿಗಳಿಗೆ ಮುಟ್ಟಿಸಲಾಗಿದೆ. ಯಹೂದಿ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ಗಳಲ್ಲಿ ತೊಂದರೆ ಕೊಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ.
ಕಳೆದ ವರ್ಷ ಅಮೆರಿಕದ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮತ್ತು ಯುದ್ಧ ನಡೆಸುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ಮತ್ತೊಂದು ಕಡೆಗೆ ಇಸ್ರೇಲ್ ಪರವಾದ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಜೊತೆಗೂ ಘರ್ಷಣೆಗಳು ನಡೆದಿದ್ದವು. ಆ ಹೋರಾಟಗಾರರು ಉಗ್ರ ಸಂಘಟನೆ ಹಮಾಸ್ಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ಟ್ರಂಪ್ ಸೇರಿದಂತೆ ರಿಪಬ್ಲಿಕ್ ಪಾರ್ಟಿಯ ಹಲವು ನಾಯಕರು ಆರೋಪಿಸಿದ್ದರು. ಈಗಾಗಲೇ ಶಿಕ್ಷಣ ಇಲಾಖೆಯು ಮಾರ್ಚ್ನಲ್ಲೇ 60 ಕಾಲೇಜುಗಳು ಹಾಗೂ ಯೂನಿವರ್ಸಿಟಿಗಳಲ್ಲಿ ತನಿಖೆಯನ್ನು ಕೈಗೊಂಡಿರುವುದಾಗಿ ಪ್ರಕಟಿಸಿತ್ತು. ಒಟ್ಟಿನಲ್ಲಿ ಯಹೂದಿ ವಿದ್ಯಾರ್ಥಿಗಳ ರಕ್ಷಣೆಯ ಹೆಸರಿನಲ್ಲಿ ಹಮಾಸ್ ಗಾಜಾ ಪರವಾದ ಧೋರಣೆಯನ್ನು ಹೊಂದಿರುವುದನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಟ್ರಂಪ್ ಸರ್ಕಾರ ಮಾಡ್ತಿದೆ. ವಿದೇಶಿ ವಿದ್ಯಾರ್ಥಿಗಳ ಚಟುವಟಿಕೆಗಳ ಮೇಲೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಜಗತ್ತಿನಾದ್ಯಂತ ಸುಂಕದ ಬೆದರಿಕೆ ಹಾಕಿರುವ ಟ್ರಂಪ್ ಯೂನಿವರ್ಸಿಟಿಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಅನುದಾನ ತಡೆಯ ಬೆದರಿಕೆಗಳನ್ನು ಹಾಕಿಸಿದ್ದಾರೆ. ಮುಂದೆ ಇನ್ನು ಯಾರಿಗೆ ಯಾವ ರೀತಿ ಬೆದರಿಕೆ ಹಾಕ್ತಾರೋ ಕಾದು ನೋಡುತ್ತಿದೆ.